ಸಾಹೇಬ್ರ 1 ಮಿನಿಟ್ ಈಗ ಒಬ್ಬರು ಬರೆಯಕ್ಕೆ ಬರಲ್ಲ. ನಿಮ್ಮ ಹೆಸರೇನು? ಬಸವರಾಜ್ ಸೂಪರ್ವೈಸರ್ ನೀವು ಸೂಪರ್ವೈಸರ್ ಸಾಹೇಬ್ರ ಇದು ಅವ್ರು ಬರ್ದಿಲ್ಲ, ಇವರು ಬರೋದು ತಗೊಂಡ್ ಬಂದಾರ. ಇಲ್ಲಿ ಕೇಳ್ರಿ ನನ್ಗೆ ನೋಡ್ರಿ ಇಲ್ಲಿ ಇವರು ಗಂಡ ಅಂತ ಹಾಕೊಂಡು ಬಂದಾರ. ಇವರು 1 ಮಿನಿಟ್ ಮೇಡಮ್ ತಪ್ಪು ನಿಮ್ಮ ಆಗ್ಯಾರಲ್ರಿ, ಒಪ್ಕೋತಿದ್ ನಾನು ಮುಂದೆ ಆಗ್ಬಾರ್ದು. ಕನ್ಫ್ಯೂಸ್ ಇದು ಕನ್ಫ್ಯೂಸ್ ಮೇಡಮ್ ರೀ. ಇವ್ರಿಗೆ ಏನಾಗ್ತೈತಿ ಅಂತ ಮೇಡಮ್ ನಿಮ್ಗೆ ಟ್ರೈನಿಂಗ್ ಮಂದಿ ಕೊಟ್ರ ನಿಮ್ಮ ಅಧಿಕಾರಿಗಳು ಕೊಟ್ರ ನಿಮ್ಗೆ ದುಡಿಯೋಬಿಟ್ಟಿನಿ. ಬಂದ್ ಬಾಸರ ನಾನು ನಿಮ್ಗೆ ಏನು ಬಿಟ್ಟು ನಾನು ಈಗ ನಿಮ್ಗೆ ಹೇಳೋದಿಲ್ಲ. ಈಗ ನಾವು ಇವರು ತುಂಬಿಕೊಟ್ಟು ತಗೊಂಡ್ ಬಂದಾರ, ಇವರು ಗಂಡ ಹಾಕ್ಯಾರ, ಇವರು ರೌಂಡ್ ಹಾಕಿ ಮಗಳ ಹಾಕ್ಯಾರ. ಈಗ ಹೇಳಿ ನೀವು ಏನು ಉತ್ತರ ಕೊಡ್ತೀರಾ? ಅಲ್ಲ ಅದೇ ಹೇಳ್ತೀನಿ 2002 ಏನಿದೆ ಸರ್ ನೀವು ಈಜಿ ತಗೋಬೇಡ್ರಿ. ಇದು ಹೇಳಿ ಸರ್. ಇದು ನಮ್ದು ಇದು ಅದಾವುದು ನಮ್ಮ ಹಕ್ಕ ಅದಾವುದು ಮತದಾರ ಪಟ್ಟಿ ಅಂದ್ರೆ ನಮ್ಮ ಸಿಟಿಜನ್ಶಿಪ್. ಇದು ಅಷ್ಟು ಸಿಂಪಲ್ ಆಗಿ ಹೇಳ್ತೀರಿ ನೀವು. ಸಿಂಪಲ್ ಅಂದ್ರೆ ಏನ್ ಆಗ್ತದೋ ತಪ್ಪೇನ್ರಿ, ಎಲ್ಲರಿಗೆ ತಪ್ಪು ಹಾಕಿ ಅಂದ್ರೆ ಅದೇ ಹೇಳ್ರಿ. ಈಗ ಎಷ್ಟು ಮಂದಿ ಮಾಡ್ಯಾರ ಅವ್ರು? ಮೇಡಮ್ ನೋಡ್ರಿ ನೀವು ನಿಮ್ಗೆ ಏನ್ ಟ್ರೈನಿಂಗ್ ಕೊಟ್ಟಾರಲ್ಲ ಮೇಡಮ್ ಆ ರೀತಿ ಮಾಡ್ರಿ ದಯವಿಟ್ಟು. ನೀವು ಯಾಕೆ ತಪ್ಪಾಗ್ತಾ ಇದ್ರಿ? ಅದೇ ಈಗ ಯಾರು ನಿಮ್ಮ ಇವರು ಸೂಪರ್ವೈಸರ್ ನಿಮ್ಗೆ ಇಲ್ಲಿ ಈ ರೀತಿ ಇಲ್ಲ. ಮತ್ತೆ ಇವ್ರು ಯಾರು ಟ್ರೈನರ್ ಇವ್ರ ಜೊತೆ ಮಾಡ್ರಿ. ಮತ್ತೆ ಇದು ಕನ್ಫ್ಯೂಸ್ ಅಂದ್ರೆ ಏನ್ರಿ ಮೇಡಮ್? ಈಗ ಎಷ್ಟು ಮಂದಿ ಸ್ಪಷ್ಟವಾಗಿ ಹೆಂಗೆ ಹೇಳಿದ್ರು ಅವ್ರಿಗೆ 2002 ಏನಂತ ಯಾವುದೋ ತಿದ್ದುಪಡಿ ಮಾಡಲಾರ್ದ ಅಲ್ಲಿ ಯೋಜನೆ ಒಳಗೆ ಮ್ಯಾಪಿಂಗ್ ಹೋಗ್ಬೇಕು ಅಂತ ಹೇಳಿದ್ರು. ಈಗ ಇಲ್ಲಿ ಏನಾದ್ರು ಕೆಳಗಡೆ ಇದೆ ಅಂತಂದ್ರೆ ಈ ಕೆಳಗಡೆ ಇದ್ದಿದ್ರಾಗ ಇಲ್ಲಿ ಏನಾದರೂ ಮ್ಯಾಕ್ ತಪ್ಪಾಗಿತ್ತಪ್ಪ ಅನ್ನೋ ಸದ್ಯಕ್ಕೆ ಇಲ್ಲಿ ನೀವು ಏನು ಹೇಳ್ತಿರಲ್ಲ ಆ ಮತದಾರ ಯಾರು ಏನು ಹೇಳ್ತಾರಲ್ಲ ಅದನ್ನು ಇಲ್ಲಿ ಬರಲಿಕ್ಕೆ ಅವಕಾಶ. ಒಂದೇ ಮಾತು. ಎರಡನೇದು ಏನು ಹೇಳಿದೆ ಇವರಿಗೆ ನೋಡಿ ತುಂಬಾಡ್ರಿ ಇಲ್ಲೇನು ಅವ್ರ ಮತದಾರರಿಗೆ ಏನೂ ಸಂಬಂಧ ಇಲ್ಲ. ಇಲ್ಲಿ ಬರೀ ಅವ್ರ ಆಧಾರ್ ನಂಬರೇ ಅಷ್ಟೇ ಸಂಬಂಧ. ಇದು ಡೇಟ್ ಆಫ್ ಬರ್ತ್ ಸಂಬಂಧ. ಅವ್ರ ಅಪ್ಪ ಅಮ್ಮ ಅವ್ರ ಲಗ್ನ ಆಗಿರೋ ಹೆಂಡತಿ. ಇವ್ರಿಗೆ ಇಲ್ಲಿ ಏನೂ ಸಂಬಂಧ ಇಲ್ಲ. ಇವ್ರ ಸಂಬಂಧ ಏನೋದಲ್ಲ ನಿಮ್ಮ ಆ್ಯಪ್ ಇರ್ತಲ್ಲ ಮೇಡಮ್, ಆ ಆ್ಯಪ್ದಾಗ ನೀವು ಇದು ಸ್ಕ್ಯಾನ್ ಮಾಡ್ತಾರಲ್ಲ ಹಿಂದಿನ ಪೇಜ್ ಮುಂದಿನ ಪೇಜ್ ಇದು ಹಾಕಿದ ಮೇಲೆ ಅಲ್ಲೇ ಪ್ರೋಜನಿ ಯಾರು ಮಾಡ್ತಾರಲ್ಲ ಅಲ್ಲೇ ಒಂದು ಆಪ್ಷನ್ ಬರ್ತಾರೆ ಏನಂತ ರಿಲೇಷನ್ಶಿಪ್. ಅವಾಗ ನೀವು ಇವ್ರಿಗೆ ಹಾಕ್ಬೇಕು, ಇವರು ಅಮ್ಮ ಆಗಬೇಕು, ಇವ ಅಜ್ಜ ಆಗಬೇಕು. ಈ ರೀತಿ ಸಿಸ್ಟಮ್ ನಿಮ್ಮ ಆ್ಯಪ್ದಲ್ಲಿ ಅದು ಇದ್ರಾಗಿಲ್ಲ. ಈಗ ನಾವು ಈಗ ಎಷ್ಟನೇ ದಿವಸ ನಿಮ್ಮ ಪ್ರಕಾರ ಇದು ಈಗ ಡ್ಯೂಟಿ ಮಾಡಿ ಇದು SR ಚಾಲುವಾಗಿ ಮೊನ್ನೆ ಈಗ ಎಷ್ಟು ಇತ್ತು ಹೇಳಿ ತಾರೀಕು? ಈಗ 6 ತಾರೀಕಿಂದ ನೀವು ಫಾರ್ಮ್ ಇವತ್ತು ತೊಗೊಂಡ್ಬರೋಲ್ಲ ಇವತ್ತು ಕೊಡತ್ತರಿ ಡಿಜಿಟಲ್ ಯಾರು ಇಲ್ಲ ತಗ ಫಾರ್ಮ್ ತುಂಬಿದ್ರು. ಈಗ ಏನಿದ್ರೆ ನಾನು ತುಂಬಲಾಕ್ ಬಂದಿದ್ದು ಅಂತ ಹೇಳಿದ್ವಿ. ಅದೇ ಸರ್ ನಾನು ಅವ್ರಿಗೆ ಹೇಳತ್ತೀನಿ ರೀ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ. ಈಗ ಏನು ಈಗ ಯಾರು ಹೇಳಿದ್ವಿ ಹೇಳಿದ್ರಿ ಯಾರು ಬಿಯಲ್ಲಿ BJP ಪಾರ್ಟಿ ಬಿಯಲ್ಲಿ BJP ಕಾಂಗ್ರೆಸ್ ಯಾವ್ದು ಬಿಯಲ್ಲಿ ಇದೆ ಅದ್ರಾಗ ಏನದ ಮೂರು ಕಾಂಗ್ರೆಸ್ ಇರ್ತಾವ BJP ಇರ್ತಾವ ಅದಾಗ ಯಾಕೆ ನೀವು ಅನಿಸ್ತಾ ಇದ್ರಿ? JDS ಅಂತ ಹೇಳಿ ಕನಿಷ್ಠ ನೀವು ಆಗ ಏನಂದಿರಿ? ನಾವು ನೀವೇನಂದಿರಿ ಆಗ? ನಾನು ಸುಮ್ಮ ಇದು ಬಂದೆ ನಾನು ನಿಂತಪ್ಪ ಯಾಕೆ ನಾವು BLA ಸರ್ ಅಂತ ಹೇಳ್ಬೇಕು? ಈಗ ನೀವು ಇವ್ರು ಯಾರ ನಿಮ್ಗೆ ಈ ರೀತಿ ಮಾಡಿ ಯಾಕಂದ್ರೆ ನೀವು ಟ್ರೈನಿಂಗ್ ಕೊಟ್ರ ನಿಮ್ಗೆ ಏನ್ ಟ್ರೈನಿಂಗ್ ಕೊಟ್ರಲ್ಲ ಆ ಟ್ರೈನಿಂಗ್ ಪ್ರಕಾರ ಮಾಡ್ರಿ ದಯವಿಟ್ಟು. ಇದು ನೀವು ತಪ್ಪು ಮಾಡಿ ಅಂದ್ರೆ ಎಲ್ಲರಿಗೆ ನೋಟಿಸ್ ಬರ್ತಾರೆ. ಆ ನೋಟಿಸ್ ನೀವು ಏನು ಮಾಡ್ತೀರಿ? ಅಬ್ಸರ್ವೇಷನ್ ಏನು ಮಾಡ್ತೀರಿ? ಆ್ಯಸ್ ಎ ಸೂಪರ್ವೈಸರ್ ನೀವು ಏನು ಅಬ್ಸರ್ವೇಷನ್ ಮಾಡ್ತೀರಿ? ಅವ್ರಿಗೆ ಏನು ನನ್ನ ತಿಳುವಳಿಕೆ ಪ್ರಕಾರ 2002 ಏನಂದ್ರೆ ಇಷ್ಟೇ ಹೇಳಿದರು. ಅಕಸ್ಮಾತ್ ಇಲ್ಲಿ ಏನಾದರೂ ತೊಂದರೆಗಳಾದರೆ ಇಲ್ಲಿ ಸಂಬಂಧ ಏನಾದರೂ ಈಗ ಅವ್ರು ಬಂದರೆ ಮತದಾರ ಏನಂತಾರೆ ಅದನ್ನು ಮತ್ತು ಇದನ್ನು ಬರೀಲಿ ಇವ್ರು ಕೆಲಸ ಈ ಭಾಗಿನಾಗ ಬರೆಯೋದು ಪ್ರಶ್ನೆನೇ ಇಲ್ಲ. ಕೆಲ್ಸ ಇಲ್ಲಲ್ಲ. ಇದು ಇವ್ರು ಬರ್ತಿಲ್ಲ. ಇದು ಬರೋದು ಕೊಟ್ಟಿದ ಮೇಲೆ ತಪ್ಪು ಮಾಡ್ತಾರಂದ್ರೆ ತಪ್ಪೇ ಸರ್. ಈಸಿ ತಗೊಂಡ್ರೆ ಹೆಂಗೆ? ಇಲ್ಲ ಸರ್ ಈಸಿ ನೋಡ್ರಿ ಅಕ್ಕ ಅವ್ರ ಕೇಳ್ರಿ. ಈಗ ನೀವು ಎಷ್ಟು ಮಾಡಿದ್ರಿ ಇದು ತಪ್ಪ ಈ ರೀತಿ ಇಲ್ಲ ಕೇಳ್ರಿ. ಯಾರ್ದು ತಪ್ಪಾಗ್ಯಾರ ದಯವಿಟ್ಟು ಅದು ಸರಿಪಡಿಸ್ರಿ.
ಡಿಜಿಟಲ್ ಮಾಡುವ ಟೈಮ್ ಸರಿಪಡಿಸ್ರಿ ಅದಕ್ಕೆ ನಾನು ಇದನ್ನು ಕೊಟ್ಟಿನಿ ನೀವು ಯಾವ ತುಂಬಬೇಕು ಕನ್ಫರ್ಮ್ ಮಾಡ್ಕೊಂಡು 230 बूथ के तमाम लोगों को मैं कहूँगा, अगर आपका फॉर्म किसी ना किसी कारण से गलत तरीके से भरा गया है तो आप कृपया हमें एक बार दिखाइए, क्योंकि यहाँ पर भी फॉर्म गलत भरे गए हैं। इसलिए हम आपको ये जानकारी देना चाह रहे हैं कि BLO से गलती हो रही है। BLO को सही तरीके से ये ट्रेनिंग नहीं दी गई है। BLO बार बार गलती कर रहे हैं। तो मैं तमाम 230 बूथ के तमाम वोटर्स को कहूँगा कि आप अपना फॉर्म एक बार चेक करा लीजिए, क्योंकि अब मेरे पास एक फॉर्म आया था जो बीवी और शोहर के बीच में जो गंडा लिखना है वहाँ पर लिखा गया है ताई, इसीलिए बहुत से गलतियाँ हो रही हैं। तो प्लीज़ आप होशियार हो जाइए। हो सके तो मैं दोबारा कह रहा हूँ कि BLO से फॉर्म ना भरे।